ಗೊಲ್ಲರ ಆರಾಧ್ಯ ದೈವರುಗಳ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕಾಡುಗೊಲ್ಲರ ಶ್ರೇಷ್ಠವಾದ ಚಿತ್ತಮುತ್ತಿ, ಚಂದಮುತ್ತಿ, ರಾಮಮುತ್ತಿ ಕುಲಗಳಿರುವ ಬೆಸ್ತರಹಳ್ಳಿ ತಾಯಿ ಕಟ್ಟೆಮನೆಯ ಅಂಗಳದಲ್ಲಿ ನಡೆದ ದೊಡ್ಡ ಜಾತ್ರೆ ಮೆರುಗು ತಂದಿರುವ ತುಮಕೂರು, ಅನಂತಪುರ, ಬಳ್ಳಾರಿ, ಚಿತ್ರದುರ್ಗದಿಂದ 60ಕ್ಕೂ ಹೆಚ್ಚು ದೇವರುಗಳ ದರ್ಶನದ ಭಾಗ್ಯ ಒಂದೇ ಕಡೆ ಲಭಿಸಿತು. ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಗಡಿ ಗ್ರಾಮವಾದ ಬೆಸ್ತರಹಳ್ಳಿ ಗ್ರಾಮದ ಖ್ಯಾತಲಿಂಗೇಶ್ವರ, ಬೊಮ್ಮಲಿಂಗೇಶ್ವರ, ಚಿತ್ರಲಿಂಗೇಶ್ವರ, ಈರಣ್ಣಸ್ವಾಮಿ, ಕಾಟಮಲಿಂಗೇಶ್ವರ, ಯಲ್ಲಮ್ಮ ದೇವಿ, ಮಾರಮ್ಮ ನೂತನ ದೇಗುಲ ಪ್ರವೇಶ ಚರ ಪ್ರತಿಷ್ಠೆ ಐತಿಹಾಸಿಕ ಜಾತ್ರೆಯಲ್ಲಿ ಭಾಗವಹಿಸಿದ ವನಕಲ್ಲು ಶ್ರೀ ಮಲ್ಲೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಬಸವ ರಮಾನಂದ ಮಹಾಸ್ವಾಮಿಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರುಗಳಿಗೆ ಪೂಜೆ ಸಲ್ಲಿಸಿ ಮಾತನಾಡುತ್ತಾ, ಬುಡಕಟ್ಟು ಸಂಪ್ರದಾಯದಲ್ಲಿ ಮರದೈವ, ಕಲ್ಲು ದೈವ ಹಾಗೂ ಪಂಚಲೋಹದಲ್ಲಿರುವ ದೈವ ಅನ್ನುವಂಥ ರೂಪ ಮೊದಲಿನಿಂದಲೂ ಬಂದಂತಹ ಈ ಸಂಪ್ರದಾಯಕ್ಕೆ ಇವತ್ತು ಒಂದು ಗುಬ್ಬದ ಮೂಲಕವಾಗಿ ಈ ಸಂಸ್ಕೃತಿಯನ್ನು ಅನಾವರಣಗೊಳಿಸುವಂಥದ್ದು. ಹಾಗೂ ಇಲ್ಲಿ ಎಲ್ಲರೂ ಸಹ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸದ್ಭಕ್ತರು ಈ ದೇವರಿಗೆ ನಡೆದುಕೊಳ್ಳುವ ಪುಣ್ಯಕ್ಷೇತ್ರವಾಗಿದೆ. ಹಾಗೂ ನಾನು ದೇವರ ದರ್ಶನ ಪಡೆದು ಆ ಗುಬ್ಬವನ್ನು ವೀಕ್ಷಿಸಿದಾಗ ನನಗೆ ಅರ್ಥವಾಯಿತು, ಮನುಷ್ಯನಿಗೆ ಯಾವುದೇ ಕಷ್ಟಕಾರ್ಪಣ್ಯಗಳಿದ್ದರೆ ಬೇಗನೆ ಬಗೆಹರಿಸುವಂಥ ಒಂದು ಶಕ್ತಿ ಕೇಂದ್ರವಾಗಿದೆ. ಈ ಕ್ಷೇತ್ರಕ್ಕೆ ಆಂಧ್ರ ಮತ್ತು ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಭಕ್ತಾದಿಗಳು ಸುಮಾರು 3 ಲಕ್ಷದವರೆಗೆ ಆಗಮಿಸುತ್ತಿದ್ದಾರೆ. ಆದ ಕಾರಣ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸುತ್ತಿರುವ ಬೆಸ್ತರಹಳ್ಳಿ ಕಟ್ಟೆಮನೆಯ ಯಜಮಾನ ಬೊಮ್ಮಯ್ಯನವರ ತಮ್ಮನಾದ ಜಿಕೆ ಕೃಷ್ಣಮೂರ್ತಿ ರವರು 3 ದಿನಗಳ ಕಾಲ ಪೂರಿ ಭೋಜನವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಿದ್ದಾರೆ. ಅವರಿಗೆ ಸಕಲ ಸೌಭಾಗ್ಯವನ್ನು ಕೊಡಲಿ ಎಂದು ಆಶೀರ್ವದಿಸಿದರು. ಪ್ರಥಮವಾಗಿ ಶನಿವಾರ ಬೆಳಗ್ಗೆ 10 ರಿಂದ ಧ್ವಜಸ್ತಂಭ ಪ್ರತಿಷ್ಠಾಪನೆ ಮಾಡಿ ತದನಂತರ ದೇವರುಗಳನ್ನು ನೂತನ ದೇಗುಲದ ಒಳಗೆ ಪ್ರವೇಶ ಮಾಡಿ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನಡೆಸಿದರು. ನಂತರ ಭಾನುವಾರ ಬೆಳಿಗ್ಗೆ 5 ಗಂಟೆಯಿಂದ ಜಲದಿ ಪೂಜೆ ಹಾಗೂ ದೇವಾಲಯ ಚರಪ್ರತಿಷ್ಠೆ, ಹೋಮ ಮತ್ತಿತರ ಕಾರ್ಯಕ್ರಮಗಳು ನಡೆಸಿದರು. ನಂತರ ಸಂಜೆ ಬೆಸ್ತರಹಳ್ಳಿ ಪೌಳಿಯ ಅಂಗಳಕ್ಕೆ 14 ಹೊಂಬಿನ ದೇವರುಗಳು ಹಾಗೂ ಚಿತ್ತಮುತ್ತಿ ವಂಶದ ದೇವರುಗಳು ಒಟ್ಟು 60ಕ್ಕೂ ಹೆಚ್ಚು ದೇವರುಗಳು ಈ ಜಾತ್ರಾ ಮಹೋತ್ಸವಕ್ಕೆ ಪಾಲ್ಗೊಂಡು ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿದರು. ಸೋಮವಾರ ಬೆಳಗಿನ ಜಾವ ಹೊಂಬಿನ ದೇವರ ಗಡಿಗೆಗಳು ಪ್ರತಿಷ್ಠಾಪನೆ ಮಾಡಿ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಮಾಡಿ ಬಂದತಹ ದೇವರುಗಳು ಮರಳಿ ತಮ್ಮ ಗ್ರಾಮಗಳಿಗೆ ತೆರಳಿದವು. ಈ ಜಾತ್ರೆಯ ಉಸ್ತುವಾರಿ ನೋಡಿಕೊಂಡ ಖ್ಯಾತೆ ದೇವರ ಅಣ್ತಮ್ಮನಾದ ಕೆಪಿಸಿಸಿ ನಾಗಣ್ಣ ಹಾಗೂ ಜಾನಪದ ಕಲಾವಿದಾರದ ಮೋಹನ್ ಕುಮಾರ್, ಮುಖ್ಯ ಶಿಕ್ಷಕ ರಾಮಕೃಷ್ಣಪ್ಪ, ತಿರುಮಲ ವೈನ್ಸ್ ಮಾಲೀಕರಾದ ಶ್ರೀನಿವಾಸ್, ಬೆಸ್ತರಹಳ್ಳಿ ಗ್ರಾಮದ ವೀರೇಶ್, ಶಿವಣ್ಣ ಹಾಗೂ ಜಿಕೆ ಕೃಷ್ಣಮೂರ್ತಿರವರ ಬಳಗದವರು 3 ದಿನಗಳ ಕಾಲ ಅಚ್ಚುಕಟ್ಟಾಗಿ ಅನ್ನದಾಸೋಹವನ್ನು ನಡೆಸಿಕೊಟ್ಟರು. ವರದಿ ನಾಗರಾಜು ದೇವರಹಟ್ಟಿ, DNA ನ್ಯೂಸ್, ಪಾವಗಡ. ಒತ್ತುಕೊಂಡು ತವಬಣ್ಣ ಉಟ್ಟುಕೊಂಡು ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ತಂಗೆಮ್ಮ ತಿಟ್ಟೆತ್ತಿ ತಿರಗ ನೋಡಾಳ ಜಾನಪದ ಸಂಸ್ಕೃತಿಯ ಆರಾಧ್ಯ ದೈವವಾಗಿ ಇವತ್ತು ಬುಡಕಟ್ಟು ಸಂಪ್ರದಾಯದ, ಅದರಲ್ಲಿಯೂ ಕಾಡುಗೊಲ್ಲರ ಸಂಪ್ರದಾಯದ ಒಂದು ಅಗ್ರ ಕಟ್ಟೆಮನೆಯಾಗಿರುವಂಥದ್ದು, ತಾಯಂದಿರರ ಕಟ್ಟೆಮನೆ ಎಂದೇ ಕರೆಯಿಸಿಕೊಳ್ಳುವಂತಹ ಈ ಕಟ್ಟೆಮನೆ, ಅದರಲ್ಲಿಯೂ ವಿಶೇಷವಾಗಿ ಎಲ್ಲ ತಾಯಂದಿರರು ಒಂದು ಭಕ್ತಿ ಭಾವದಿಂದ ಇಲ್ಲಿ ನೆರೆದು ಭಾಳ ಭಕ್ತಿಯಿಂದ ಚಿತ್ರಲಿಂಗೇಶ್ವರ, ಕಾಟಮಲಿಂಗೇಶ್ವರ, ಬೊಮ್ಮಲಿಂಗೇಶ್ವರ, ಅಕ್ಕಮ್ಮ, ಖ್ಯಾತಲಿಂಗೇಶ್ವರ ಮತ್ತು ಎಲ್ಲ ಬುಡಕಟ್ಟು ಸಂಪ್ರದಾಯ, ಈರಣ್ಣ ಬುಡಕಟ್ಟು ಸಂಪ್ರದಾಯದ ಒಂದು ಅನಾವರಣಗೊಳ್ಳುವಂತಹ ಇದೊಂದು ಪುಣ್ಯ ಕ್ಷೇತ್ರ. ಈ ಕ್ಷೇತ್ರದ ಸುಮಾರು 95 ವರ್ಷಗಳ ನಂತರ ಇದು ಜಾತ್ರೆಯನ್ನು ಮಾಡ್ತಾ ಇರುವಂಥದ್ದು. ಸುತ್ತ 60 ಹಳ್ಳಿಯ ದೇವರುಗಳು ಇಲ್ಲಿಗೆ ಬಂದು ಉತ್ಸವ ಮಾಡುವುದರ ಮೂಲಕವಾಗಿ ಬುಡಕಟ್ಟು ಸಂಪ್ರದಾಯದಲ್ಲಿ ಮರದೈವ ಮತ್ತು ಕಲ್ಲು ದೈವ ಮತ್ತು ಪಂಚಲೋಹಗಳಲ್ಲಿರುವಂಥದ್ದು ದೇವ ಅನ್ನುವಂತಹ ರೂಪದಲ್ಲಿ ಮೊದಲಿಂದಲೂ ಬಂದಂತಹ ಈ ಸಂಪ್ರದಾಯಕ್ಕೆ ಇವತ್ತು ಒಂದು ಗುಜ್ಜದ ಮೂಲಕವಾಗಿ ಈ ಸಂಸ್ಕೃತಿಯನ್ನು ಅನಾವರಣಗೊಳಿಸುವಂಥದ್ದು. ಇಲ್ಲಿ ಎಲ್ಲರೂ ಸಹ
ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸದ್ಭಕ್ತರು ಇದಕ್ಕೆ ನಡೆದುಕೊಳ್ಳುವಂತಹ ಪುಣ್ಯ ಕ್ಷೇತ್ರವಾಗಿರುವಂಥದ್ದು. ಈ ಒಂದು ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸಿಕೊಂಡು ಕೃಷ್ಣಮೂರ್ತಿಯವರು ಮತ್ತು ಅವರ ಸಣ್ಣಪ್ಪನವರು, ಶ್ರೀನಿವಾಸರವರು, ಯಜಮಾನ ಬೊಮ್ಮಯ್ಯನವರು ಇವರೆಲ್ಲರನ್ನು ಒಟ್ಟುಗೂಡಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಕರ್ನಾಟಕ ಮತ್ತು ಆಂಧ್ರದ ಮಧ್ಯಭಾಗದಲ್ಲಿರುವಂಥ ಗಡಿ ಭಾಗದಲ್ಲಿರುವಂತಹ ಇದೊಂದು ಪುಣ್ಯ ಕ್ಷೇತ್ರ. ಈ ಕಾರ್ಯಕ್ರಮಕ್ಕೆ ಜಾನಪದ ಕಲಾವಿದರಾಗಿರುವಂಥ ಮೋಹನ್ ರವರು, ಯಾದವ ಸಿಂಹ ಅವರು, ಹರೀಶ್ ರವರು ಮತ್ತು ಬಹಳ ಜನ ಎಲ್ಲರೂ ಬಂದಿದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದ್ರೆ ಸಮಯ ಆಗುತ್ತೆ. ಹಾಗಾಗಿ ಎಲ್ಲರೂ ಸಮಾಜದ ಬಾಂಧವರು ನೋಡಿ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡೋದ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಹಂಗೆ ಗುಪ್ತ ಸೇವೆಯನ್ನ ನಮ್ಮ ದಾಸೋಹದ ಶ್ರೀನಿಧಿ ಅನ್ನುವ ರೀತಿಯಲ್ಲಿ ನಮ್ಮ ಕೃಷ್ಣಪ್ಪನವರು ಜವಾಬ್ದಾರಿಯನ್ನು ತಗೊಂಡು ಕೃಷ್ಣಮೂರ್ತಿಯವರು ಇವತ್ತು ಅದ್ಭುತವಾದ ದಾಸೋಹ, ನಮಗೆ ಸಿದ್ಧಗಂಗಾ ಮಠ ನೆನಪಾಗುವಂತೆ ದೊಡ್ಡ ದೊಡ್ಡ ಮಠಗಳು ನೆನಪಾಗುವ ರೀತಿಯಲ್ಲಿ ಇವತ್ತು ಪ್ರಸಾದದ ದಾಸೋಹದ ವ್ಯವಸ್ಥೆ ಮಾಡಿಸಿದ್ದಾರೆ. ಊರಿ ಭೋಜನದ ವ್ಯವಸ್ಥೆಯನ್ನು ಬಂದಂಥ ಭಕ್ತರಿಗೆ ಮತ್ತು ದೇವರುಗಳಿಗೆ ಒಂದೊಂದು ಮಂಟಪ ಮಾಡುವುದರ ಮೂಲಕವಾಗಿ 60 ಹಳ್ಳಿಯ ದೇವರುಗಳ ಮಂಟಪಗಳು ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ನಾಳೆ ಇಲ್ಲಿ ನೆರವೇರುವಂಥದ್ದು. ಇವೆಲ್ಲರೂ ಈ ಸಲ ಮುಂದಿನ ಸಲ ಆಗಲಿ ಪ್ರತಿ ವರ್ಷವೂ ಈ ದೇವರಿಗೆ ತಾವೆಲ್ಲರೂ ಬನ್ನಿ. ನಿಮ್ಮ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೆ, ನಾನು ಅಲ್ಲಿ ಬಂದಾಗ ಗುಬ್ಜದ ಮೇಲೆ ನೋಡಿದಾಗ ಅನ್ನಿಸ್ತು, ಯಾವುದೇ ಮನುಷ್ಯನಿಗೆ ಕಷ್ಟಗಳಿದ್ರೆ ಬೇಗನೆ ಬಗೆಹರಿಸುವಂತಹ ಒಂದು ಶಕ್ತಿ ಕೇಂದ್ರ ಈ ಕ್ಷೇತ್ರ ಆಗಿರುವಂಥದ್ದು. ಈ ಕ್ಷೇತ್ರಕ್ಕೆ ಈ ನಾಡಿನ ಆಂಧ್ರ ಮತ್ತು ಕರ್ನಾಟಕದ ಅನೇಕ ಜನ ಭಕ್ತರು ನಾಳೆ ಲಕ್ಷಗಟ್ಟಲೆ ಹರಿದು ಬರ್ತಾ ಇದ್ದಾರೆ. ಇದಕ್ಕೆ ನಮ್ಮೆಲ್ಲರ ಆಶೀರ್ವಾದ, ಆರೈಕೆ ಮತ್ತು ಅವ್ರ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳ್ತಾ ಕುರಿ ಕುರಿಯ ಚಂದ ಕುಸುಮ ಹೂವ ಚಂದ ಕುರಿಯಾಟ ಗಾಡ ಮರಿಚಂದ ಕುರಿಯಾಟ ಗಾಡ ಮರಿಚಂದ ರಂಗಯ್ಯ ಮರುಗುದೂರ ಚಂದ ಕುಣಸಾಕು ಅಕ್ಕಬಾರಕ್ಕು ಬರುವನ ಚುಂಜಪ್ಪನ ತಂಗಿ ಬಾರ ಕರೆದು ಬರುವನ ಅಕ್ಕಬಾರಕ್ಕು ಬರುವನ ಚುಂಜಪ್ಪನ ತಂಗಿ ಬಾರ ಕರೆದು ಬರುವನ ಕಾಸಿನಾಕಿ ಗಟ್ಟಿ ಸುದ್ದಿ ರೋಷದಲ್ಲಿ ಕುಡಿ ಮೀಸ ತಿರುವಿ ಸಸದಲ್ಲಿ ಸಮ್ರಾಟನೆಂದು ದೇಶವೇ ಕೊಂಡಾಟ ತಂದೆ ಅಕ್ಕಬಾ ಅಕ್ಕಬಾ ಅಕ್ಕಬಾರಕ್ಕು ಬರುವನ ಚುಂಜಪ್ಪನ ತಂಗಿ ಬಾರ ಕರೆದು ಬರುವನ ಹೃದಯ ಸಣ್ಣ ಬಲಿಗೆ ಸಾಲು ಕಟ್ಟಿ ತುಂಡು ಬಲಿಗೆ ಮೇಲು ಕಟ್ಟಿ ದೊಡ್ಡ ಪತ್ರೆ ತಾಯ ಕಟ್ಟಿ ಮಡಿವಳ ಎಂಗುಡಿಯ ಕಟ್ಟಿ ಅಕ್ಕಬಾ 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 ರೊಕ್ಕು ಬರುವನ ಚುಂಜಪ್ಪನ ತಂಗಿ ಬಾರ ಕರೆದು ಬರುವನ ಕಾಸಿ ಕಬ್ಬಣ ಕೆಲಸಗಳಂತೆ ಕಬ್ಬಣದ ಬಿಡಿ ಅಕ್ಕಗಳಂತೆ ಮಂಚಮ ದೋರಿ ಮದಗನೇರಿ ಮನಗ ದೋರಿ ಕರುವನಂತೆ ಅಕ್ಕಬಾ ಅಕ್ಕಬಾ ರೊಕ್ಕು ಬರುವನ ಚುಂಜಪ್ಪನ ತಂಗಿ ಬಾರ ಕರೆದು ಬರುವನ ಗಾಳಿ ಬೀಸದಂತೆ ಮುಂದರಿಸಿಟ್ಟು ಒಡೆಯದಂತೆ ಸಾಂಬುರಾಣಿ ವಾಸುವಂತೆ ಸ್ವಾಮಿ ಕೆರೆಯಾಗಿರುವನಂತೆ ಅಕ್ಕಬಾರಕ್ಕು ಬರುವನ ಚುಂಜಪ್ಪನ ತಂಗಿ ಬಾರ ಕರೆದು ಬರುವನ ಕಸಂದುದ ಸಂತಿ ಬಾರ ಹೋಗು ಬರುವನ ಹೃದಯಕ್ಕೂ ತತ್ತಿನಿಂದ ಹೃದಯಕ್ಕೂ ತತ್ತಿನಿಂದ ಹೃದಯಕ್ಕೂ ತತ್ತಿನಿಂದ ಹೃದಯಕ್ಕೂ ತತ್ತಿನಿಂದ ಅಕ್ಕಬಾರಕ್ಕು ಬರುವನ ಚುಂಜಪ್ಪನ ತಂಗಿ ಬಾರ ಕರೆದು ಬರುವನ ಹೃದಯಕ್ಕೂ ತತ್ತಿನಿಂದ ಹೃದಯಕ್ಕೂ ತತ್ತಿನಿಂದ ಹೃದಯಕ್ಕೂ ತತ್ತಿನಿಂದ ಹೃದಯಕ್ಕೂ ತತ್ತಿನಿಂದ ಅಕ್ಕಬಾ. DNA ನ್ಯೂಸ್ ಪಾವಗಡ, ಜನರಿಗಾಗಿ ಜನರಿಗೋಸ್ಕರ.